ನೀನು ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ರು ಸರ್ 1.5 ವರ್ಷದಲ್ಲಿ. ಸಣ್ಣ ಗಂಟಿತ್ತು ಸರ್, ಗಂಟು ಗೆಡ್ಡೆ ಗರ್ಭಕೋಶದ ಪಕ್ಕ ಮತ್ತೆ ಇಲ್ಲಿ ಎದೆ ಹತ್ರ ಸಣ್ಣ ಗಂಟು. ನರಗಳೇ ಸಿಕ್ತಿರ್ಲಿಲ್ಲ ಸರ್ ಚುಚ್ಚಕ್ ಅವ್ರಿಗೆ. ನನ್ನ ಮಗಳಿಗೆ ನಾನು ಬಾಣ್ತನ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮೊಮ್ಮಗಳು ನೋಡ್ತೀನಿ ಅಂತ ಆಸೆ ಇರಲಿಲ್ಲ ಸರ್, ಮದುವೆನೇ ನೋಡ್ತೀನಿ ಅಂತ ಆಸೆ ಇರಲಿಲ್ಲ. ವಯಸ್ಸೇ ಬರ್ತಿರ್ಲಿಲ್ಲ ಸರ್ ನಂಗೆ. ಇಲ್ಲಿ ಬಂದಾಗ ಫುಲ್ ಮೈಸೂರಲ್ಲೆಲ್ಲ ತೋರಿಸಿ ಮೈಸೂರಲ್ಲೂ ಆಗಲ್ಲ ಅಂದ್ಬಿಟ್ರು ನನಗೆ. ಕರ್ಕೊಂಡು ಹೊಟ್ಟೋಗಿ ಆಗಲ್ಲ ಕಣ ಅಂತ ಅಂದ್ರು. ಆಮೇಲೆ ಇಲ್ಲಿಗೆ ಬಂದ್ವಿ. ಪರವಾಗಿಲ್ಲ, 1.5 ತಿಂಗಳಿಗೆ ಅಲ್ಲಿಗೂ ಇಲ್ಲಿಗೂ ಭಾರಿ ಡಿಫ್ರೆನ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಅದು 1.5 ತಿಂಗಳು ಹಿಂಗೆ ಆಗೋದ್ರಿಂದಲೇ ಗ್ರೇಟ್ ಅಲ್ಲ ಸರ್ ಅದು. ನಮಸ್ತೆ. ಉಮೇಶ್ ಸುಜಾತ, 45. ಹೆಚ್ಚು ಕಡಿಮೆ ಆಲೆ 1.5 ವರ್ಷ 2 ವರ್ಷ ಆಗಿತ್ತು ಸರ್. ನಮ್ಗೆ ಗೊತ್ತಿಲ್ಲ ಈ ತರ ಅಂತ ಗೊತ್ತಿಲ್ಲ. ಅದು ಕ್ಯಾನ್ಸರ್ ಅಂತ ಗೊತ್ತಿರಲ್ಲ. ಇದು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೊಟ್ಟೆ ನೋವು ಅಂತಿದ್ರಲ್ಲ, ಆ ಹೊಟ್ಟೆ ನೋವು ಅನ್ನೋದಕ್ಕೆ ಓದುದು ಅಲ್ಲಿ. ಆಮೇಲೆ ಹಂಗಂದ್ರು ಡಾಕ್ಟ್ರು ಕೀಮೋ ತಗೋಬೇಕು ಅಂತ. ಆಯ್ತು ತಗೊಂಬನ್ನಿ ಹಾಕಿ ನಾವು ಅಲ್ಲೆಲ್ಲ ಪ್ರಯತ್ನ ಪಟ್ಟು ಅದ್ರಲ್ಲೂ ನಾರ್ಮಲ್ ಸ್ವಲ್ಪ ಕಾಣ್ತು, ಅದು ಕ್ಲಿಯರ್ ಆಗ್ಲಿಲ್ಲ. ಅದಕ್ಕೆ ನಾವು ಇನ್ನು ಯಾವಾಗ ಔಷಧಿ ಜಾಸ್ತಿ ಆಯ್ತು, ಕೆಮ್ಮು ಅವೆಲ್ಲ ಯಾಕೆ ಅವಳಿಗೆ ಸ್ವಲ್ಪ ವರ್ಷ ಕಮ್ಮಿ ಆಗೋಯ್ತು. ನೀನು ಡಾಕ್ಟ್ರು ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ರು ಸರ್ 1.5 ವರ್ಷದಲ್ಲಿ. ಬದುಕೋದಿಲ್ಲ ಕರ್ಕೊಬಿಟ್ಟಾಗಿ ಅಂದ್ಬಿಟ್ರು. ಅದಕ್ಕೆ ನಾವೇ ಮಾಡೋದು ಆದಂಗೆ ಅಲ್ಲ ಅಂದ್ಬಿಟ್ಟು 1-2 ದಿನ ಐಸಿಗೆ ಹಾಕ್ತು. ಐಸಿಲಿ ಹಾಕ್ದಾಗ ಸ್ವಲ್ಪ ಸುಸ್ತು ಇದಾಯ್ತು. ಆಮೇಲೆ ಹೆಚ್ಚು ಕಡಿಮೆ ಒಂದು 3-4 ತಿಂಗಳು ಕೆಮ್ಮೆ ಉಂಟು ಸರ್, ಹೆವಿ ಕೆಮ್ಮು. ಯಾವ ಡಾಕ್ಟರ್ ತೋರಿಸಿದ್ರು ಇದಾಗುದಿಲ್ಲ. ಒಂಚೂರು ವಯಸ್ಸು ಗೊತ್ತಿಲ್ಲ. ಡಾಕ್ಟರ್ಗಳು ಕೇಳಿದ್ರೆ ವಯಸ್ಸು ಬರೋದಿಲ್ಲ ಇನ್ನು ಮುಂದಕ್ಕೆ. ನಾವೆಲ್ಲ ದೇವ್ರ ಮೇಲೆಲ್ಲ ಭಾರ ಆಗ್ತಾವ, ಏನ್ ಮಾಡೋದು, ಹಿಂಗೆ ಆಯ್ತಲ್ಲ. ಕೊನೆಗೆ ಯಾರೋ ಹಿಂಗೆ ಹೇಳಿದ್ರು, ಇಲ್ಲೇ ಮೊಬೈಲ್ಗಳೆಲ್ಲ ವಾಟ್ಸಪ್ ನೋಡ್ತಿದ್ವಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೊನೆಗೆ ಇಲ್ಲಿ ಬಂದು 1.5 ತಿಂಗಳಾಗಿತ್ತು. ಪರವಾಗಿಲ್ಲ, 1.5 ತಿಂಗಳಿಗೆ ಅಲ್ಲಿಗೂ ಇಲ್ಲಿಗೂ ಭಾರಿ ಡಿಫ್ರೆನ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿ ಸುಸ್ತು ಪಸ್ತು ಏನಿಲ್ಲ, ವಯಸ್ಸು ಬರ್ತದೆ, ಮಾತು ಬರ್ತದೆ, ಸುಸ್ತು ಕಮ್ಮಿ ಆಗದೆ, ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸಣ್ಣ ಗಂಟಿತ್ತು ಸರ್, ಗಂಟು ಗೆಡ್ಡೆ ಗರ್ಭಕೋಶದ ಪಕ್ಕ ಮತ್ತೆ ಇಲ್ಲಿ ಎದೆ ಹತ್ರ ಸಣ್ಣ ಗಂಟು. ಟೀಮ್ ಕೊಡ್ಸ ಸರ್. ಒಂದ್ಸಲ 1 ವರ್ಷಕ್ಕೆ 12, ತಿರ್ಗಿ ಇನ್ನೊಂದು ವರ್ಷಕ್ಕೆ 12, 24. ನರಗಳೇ ಸಿಕ್ತಿರ್ಲಿಲ್ಲ ಸರ್ ಚುಚ್ಚಕ್ ಅವ್ರಿಗೆ. ಹೆವಿ ಇದಾಗ್ಬಿಡ್ತು ಸರ್. ಕೈ ಕಾಲೆಲ್ಲ ಮುಖ ಎಲ್ಲ ಫುಲ್ ಊದೋದು 1 ವಾರ. ಆದ್ರೆ ಈ ನೋವು ಯಾರಿಗೂ ಬರಬಾರ್ದು ಅಂತ ನಮ್ಗೆ ಅಷ್ಟು ದೇವ್ರನ್ನ ಬಡ್ಕೊಂಡು. ಇಷ್ಟು ಚೆನ್ನಾಗಿದ್ದವ್ರ ಮನೇಲಿ ಹಿಂಗಾಯ್ತಲ್ಲ ಅಂದ್ಬಿಟ್ಟೆ ನಾವು ಇವಾಗ ಮಗಳು ಮದುವೆ ಮಾಡ್ಬೇಕು, ಅದು ಬೇರೆ ಬಂದ್ಬಿಡ್ತು. ಎಲ್ಲ ಏಟ್ ಮೇಲೆ ಬಿಡ ಸರ್. ಭಗವಂತ ಹೆಂಗೋ ಒಂದು ರೂಪದಲ್ಲಿ ಒಂದು ತೋರ್ಸ್ಬಿಡತ್ತಾಗೆ. ಕೊನೆಗೆ ಲಾಸ್ಟ್ ಹೋಗ್ತಾರ ನೋಡ್ ಅಂದ್ಬಿಟ್ಟಿದೆ. ಇಲ್ಲಿ ಬಂದು ಅಡ್ರೆಸ್ ಕೇಳ್ಕೊಂಡಿ, ಫೋನ್ ಮಾಡ್ದು, ಪರವಾಗಿಲ್ಲ ಬನ್ನಿ ನೋಡಿ ಅಂತ ಹೇಳಿದ್ರು ಮೇಡಮ್ ಅವರು. ಅವಾಗ ಪರವಾಗಿಲ್ಲ, ಅವಾಗ್ಲೂ ಪರವಾಗಿಲ್ಲ. ಇವ್ರಿಗೆ ಇಂಗ್ಲೀಷ್ ಮೀಡಿಯಂ ಒಂಚೂರು ಹಿಡಿಲ್ಲ ಸರ್, ಒಂಚೂರು ಹಿಡಿಲಿಲ್ಲ. ನೋಡಿದ್ರೆ ಒಂಚೂರು ಹಿಡಿಲೇ ಇಲ್ಲ. ಗಾರ್ಮೆಂಟ್ಸ್ ಹೋಗ್ತಿದ್ವಿ, 8 ವರ್ಷ ಗಾರ್ಮೆಂಟ್ಸ್ ಮಾಡಿ ಮನೇಲಿ ಇದ್ವಿ ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ ಸರ್. ಏನ್ ಗದ್ದೆ ಕೆಲಸ ಏನಿಲ್ಲ. ಆರಾಮಾಗಿ ಹೋಯ್ತಿವಿ, ಗಾರ್ಮೆಂಟ್ಸ್ ಹೋದ್ರು ಅಷ್ಟೇ 1 8 ವರ್ಷ. ಅದಾದ್ಮೇಲೆ ಅದು ಅದ್ ಹಿಂಗ್ ಸುಸ್ತುಗೆ ನೋವು ಓದ್ತಿದ್ಲು. ಅದೇ ಫಸ್ಟ್ ಅಲ್ಲಿ ತೋರಿಸ್ದಾಗ್ಲೇ ಅದು ಗೊತ್ತಾಗೋದು ಕ್ಯಾನ್ಸರ್ ಅಂತ ತಿಳ್ಕೋದು. ಅಯ್ಯೋ ಸಮಸ್ಯೆ ಬರೋಕೆ ಆಗೋಯ್ತು ಸರ್. ಇಲ್ಲಿಗೆ ನಡಿಕೆ ಭಾರಿ ಸಮಸ್ಯೆ, ಮಾತುಗಳು ಗೊತ್ತಿರಲ್ಲ, ನಡಿಕೂ ಆಯ್ತಿರ್ಲಿಲ್ಲ, ಏನು ಹಿಡ್ಕೊಂಡು ಹೋಗ್ಬೇಕಾಗುದು. ಉಸಿರಾಟದ ತೊಂದ್ರೆ ಇತ್ತು, ಸುಸ್ತಾಗ್ತಿತ್ತು ಸರ್. ಸುಸ್ತು ಇಲ್ಲ ಈಗ. ಆಮೇಲೆ ಓಡಾಡಕ್ ಆಗ್ತಿರ್ಲಿಲ್ಲ, ಈಗ ಚೆನ್ನಾಗಿ ಓಡಾಡ್ತೀನಿ. ಫುಲ್ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಂತೀನಿ. ಅದು 1.5 ತಿಂಗಳು ಹಿಂಗ ಆಗೋದ್ಮೇಲೆ ಗ್ರೇಟ್ ಅಲ್ಲ ಸರ್ ಅದು. ನಾವ್ 2 ವರ್ಷ ಸಂಪಟ್ಟಿ ಆಸ್ಪತ್ರೆಗೆ ನನ್ನ ಮಗಳಿಗೆ ನಾನು ಬಾಣ್ತನ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮೊಮ್ಮಗಳು ನೋಡ್ತೀನಿ ಅಂತ ಆಸೆ ಇರಲಿಲ್ಲ ಸರ್, ಮದುವೆನೇ ನೋಡ್ತೀನಿ ಅಂತ ಆಸೆ ಇರಲಿಲ್ಲ. ಮದುವೆ ಅಲ್ಲೇ ಹಾಸ್ಪಿಟಲ್ ಇದ್ದಾಗಲೇ ಮಾಡಿಸ್ಬಿಟ್ಟು ಸತ್ತೋಯ್ತಾರೆ ಅಂದ್ಬಿಟ್ರು ಡಾಕ್ಟರ್ಗಳು. ವಯಸ್ಸೇ ಬರ್ತಿರ್ಲಿಲ್ಲ ಸರ್ ನಂಗೆ. ಇಲ್ಲಿ ಬಂದಾಗ ಡಾಕ್ಟರ್ಗಳು ಹೇಳ್ಬಿಟ್ರು ಸರ್, ವಯಸ್ಸು ಬರಲ್ಲ ಅಂತ ಹೇಳ್ತಾರ. ಲೆಕ್ಕ ಹಾಕೊಳ್ಳಿ, ಏನ್ ಮಾಡುದು. ಫುಲ್ ಮೈಸೂರಲ್ಲೆಲ್ಲ ತೋರಿಸಿ ಮೈಸೂರಲ್ಲೂ ಆಗಲ್ಲ ಅಂದ್ಬಿಟ್ರು ನನ್ಗೆ. ಕರ್ಕೊಂಡು ಹೊಟ್ಟೋಗಿ ಆಗಲ್ಲ ಕಣ ಅಂತ ಅಂದ್ರು. ಆಮೇಲೆ ಇಲ್ಲಿಗೆ ಬಂದ್ವಿ. ವಾಮಿಟ್ ಆ ತರ ಏನು ಇಲ್ಲ ಸರ್. ಮಾಮೂಲಿ ನಾವು ಮಾತ್ರೆ ನುಂಗ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಗಳು ಏನಾರು ತಿಂತೀನಿ, ಅದು ಸರ್ ಹೋಗುತ್ತೆ. ಚೆಕ್ ಮಾಡಿದ್ರು. ಚೆಕ್ ಮಾಡಿ ಮೊದ್ಲಿಗಿಂತ ಹೇಗಿದ್ದೀರಾ ಅಂದ್ರು. ಆರಾಮಾಗಿದ್ದೀನಿ ಮೇಡಮ್, ಸ್ವಲ್ಪ ಮಂಡಿ ನೋವಿದೆ ಅಷ್ಟೇ ಅಂತ ಹೇಳ್ದೆ. ಅದಕ್ಕೆ ಅವರು ಸ್ವಲ್ಪ ಎಳ್ಳೆಣ್ಣೆಗೆ ಉಪ್ಪು ಹಾಕ್ಬಿಟ್ಟು ಬೆಳಿಗ್ಗೆ ಸಂಜೆ ಇದ್ ಮಾಡಿ ಮಸಾಜ್ ಮಾಡ್ಬಿಟ್ಟು ಸ್ನಾನ ಮಾಡಿ ಅಂತ ಹೇಳಿದ್ರು, ಕಮ್ಮಿ ಆಗುತ್ತೆ ಪೇನ್ ಅಂತ.